ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಇರಾನ್ ಧಗಧಗಿಸಿ ಉರಿತಾ ಇದೆ. ಇದರ ನಡುವೆ ಈಗ ಹಾರ್ಮುಜ್ ಜಲಸಂಧಿ ಬಂದ್ ಆಗಿದೆ. ಈಗ ಈ ಬಂದ್ ಘೋಷಣೆಯಿಂದಾಗಿ ಭಾರತೀಯ ಸರಕು ಸಾಗಣೆ ವಲಯ ಸಂಕಷ್ಟಕ್ಕೆ ಸಿಲುಕಿದೆ. ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿ ಈಗ ಅದರ ಮೂಲಕ ಸಾಗುವಂತಹ ಹಡಗುಗಳಿಗೆ ಬೆಂಕಿ ಹಚ್ಚುವ ಎಚ್ಚರಿಕೆಯನ್ನ ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ನೀಡಿದ್ದಾರೆ. ಇನ್ನು ಈ ಹಿನ್ನೆಲೆಯಲ್ಲಿ ಈಗ ಭಾರತೀಯ ಹಡಗು ಮಾಲೀಕರು ಕೇಂದ್ರ ಸರ್ಕಾರದ ನೆರವು ಕೋರಿದ್ದಾರೆ. ಭಾರತ ಸರ್ಕಾರಕ್ಕೆ ಇಂಡಿಯನ್ ನ್ಯಾಷನಲ್ ಶಿಪ್ ಓನರ್ಸ್ ಅಸೋಸಿಯೇಷನ್ ಈಗ ಪತ್ರ ಬರೆದಿದ್ದು ಅದರಲ್ಲಿ 27 ಭಾರತೀಯ ಧ್ವಜವುಳ್ಳ ಹಡಗುಗಳು ಆ ಪ್ರದೇಶದಲ್ಲಿ ಸಿಲುಕಿಕೊಂಡಿರುವಂತಹ ಬಗ್ಗೆ ಮತ್ತು 10,000 ಕೋಟಿಗೂ ಅಧಿಕ ಮೌಲ್ಯದ ಸರಕು ಸಾಗಣೆ ಆಸ್ತಿಗೆ ಅಪಾಯ ಎದುರಾಗಬಹುದು ಅನ್ನೋದ್ರ ಬಗ್ಗೆ ಕೂಡ ಈಗ ಉಲ್ಲೇಖಿಸಲಾಗಿದೆ. ಇನ್ನು ಕ್ಷಿಪಣಿ ದಾಳಿಯಿಂದ ಒಂದು ಟ್ಯಾಂಕರ್ ಕೂದಲೆಳೆಯ ಅಂತರದಲ್ಲಿ ತಪ್ಪಿಸಿಕೊಂಡಿರುವ ಘಟನೆ ಸಹ ನಡೆದಿದೆ. ಅಲ್ಲದೆ ದಾಳಿಗೆ ಒಳಗಾದಂತಹ ಮತ್ತೊಂದು ಹಡಗಿನಲ್ಲಿ 15 ಭಾರತೀಯರು ಸಿಬ್ಬಂದಿ ಇದ್ರು ಅಂತ ಮಾಹಿತಿ ಕೂಡ ಲಭಿಸಿದೆ. ಹೀಗಾಗಿ ಇರಾನ್ ಮತ್ತು ಇಸ್ರೇಲ್ ನಡುವೆ ಕೂಡಲೇ ಮಾತುಕತೆ ನಡೆಸಿ ಆಪತ್ತಿಗೆ ಒಳಗಾಗಿರುವಂತಹ ಭಾರತೀಯ ಹಡಗುಗಳಿಗೆ ಸುರಕ್ಷಿತ ಮಾರ್ಗ ಒದಗಿಸುವಂತೆ INSA ಕೇಂದ್ರ ಸರ್ಕಾರವನ್ನ ಮನವಿ ಮಾಡಿದೆ. ಜಾಗತಿಕ ತೈಲ ಮತ್ತು ಅನಿಲ ರಫ್ತಿನ ಸುಮಾರು 20% ಸಾಗುವುದೇ ಹಾರ್ಮುಜ್ ಜಲಸಂಧಿ ಮೂಲಕ. ಭಾರತಕ್ಕೆ ಈ ಮಾರ್ಗವೇ ಪ್ರಮುಖ. ಯಾಕಂತಂದ್ರೆ ಭಾರತಕ್ಕೆ ಆಮದಾಗುವಂತಹ ಕಚ್ಚಾ ತೈಲದ ಸುಮಾರು 40% ಹಾಗೂ LNGಯ 50%ಕ್ಕೂ ಹೆಚ್ಚು ಇದೇ ಮಾರ್ಗದಿಂದಾನೇ ಸಾಗಬೇಕು. ಈಗ ಅಮೆರಿಕ ಇಸ್ರೇಲ್ ನಡೆಸಿದಂತಹ ದಾಳಿಗಳ ಬಳಿಕ ಇರಾನ್ನ ಈ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಿರೋದಾಗಿ ಘೋಷಿಸಿದೆ. ಮೂಲಗಳ ಪ್ರಕಾರ ಇಂಧನದ ದೃಷ್ಟಿಯಿಂದ ಭಾರತ ಸದ್ಯ ಸುಸ್ಥಿತಿಯಲ್ಲಿದೆ. ಕನಿಷ್ಠ 25 ದಿನಗಳಿಗೆ ಸಾಕಾಗುವಷ್ಟು ಕಚ್ಚಾ ತೈಲ ಮತ್ತು ಸಂಸ್ಕರಿತ ತೈಲ ಸಂಗ್ರಹ ದೇಶದಲ್ಲಿದೆ ಅಂತ ತಿಳಿದು ಬಂದಿದೆ. ಆದರೆ ಹಾರ್ಮುಜ್ ಕಣಿವೆ ಸ್ಥಗಿತಗೊಂಡಿರೋದ್ರಿಂದ ಈಗ ಭಾರತೀಯ ಸಾಗಣೆಯ ವಲಯಕ್ಕೆ ಭಾರಿ ಆರ್ಥಿಕ ಅಪಾಯ ಎದುರಾಗಿದೆ. ಈಗ ಕೇಂದ್ರ ಸರ್ಕಾರದ ತ್ವರಿತ ಹಸ್ತಕ್ಷೇಪ ಅಗತ್ಯವಾಗಿದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, CN ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, D ರವಿಶಂಕರ್ KR ನಗರ ಕ್ಷೇತ್ರ, KH ಪುಟ್ಟಸ್ವಾಮಿಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, GD ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ ಅಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.